ನಾವು ಯಾವುದನ್ನ ಅತಿಯಾಗಿ ಮೋಹಿಸ್ತೀವಿ ಅದು ಅತಿರೇಕಕ್ಕೆ ಹೋದಾಗ ಅದು ನಮ್ದೇ ಆಗ್ಬಿಡುತ್ತೆ. ಈಗ ಆ ಸ್ಟ್ಯಾಚ್ಯೂ ನಿಮ್ಮದು ಅಂತ ಆಗಿದೆಯಲ್ಲ ಹಾಗೆ. ಅದೆಂಗ್ ಸಾಧ್ಯ ಡಾಕ್ಟ್ರೆ? ಲೆಟ್ ಮಿ ಎಕ್ಸ್ಪ್ಲೇನ್. ನಿಮ್ಮ ಎರಡೂ ಕೈನ ಈ ಟೇಬಲ್ ಮೇಲೆ ಇಡಿ. ಈಗ ಈ ಬಲಗೈನ ಹಿಂದಕ್ಕೆ ತಗೊಳ್ಳಿ. ಈ ಗ್ಲೌಸ್ನೇ ನಿಮ್ ಕೈ ಅಂತ ತಂದ್ಕೊಡಿ. ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಆದ ಕಥೆ ಹೇಳ್ತೀನಿ. ರಮೇಶ ಸುರೇಶ ಅಂತ ಇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಇಬ್ರು ಹಿಮಾಲಯ ಪರ್ವತ ಹತ್ತೋದಕ್ಕೆ ಅಂತ ಹೊರಟರು. ಸರಿ. ಹತ್ತುತ್ತಾ ಇದ್ರು. ಒಂದು 4,000 ಮೀಟರ್ ಹತ್ತಿದ್ದಾರೆ. ಅವಾಗ ಆಕ್ಸಿಜನ್ ಶಾರ್ಟೇಜ್ ಆಗಿ ರಮೇಶ ಅನ್ನೋನು ಸತ್ತೋಗ್ಬಿಟ್ಟ. ಅವಾಗ ಅವರು ಹತ್ತೋದಕ್ ಮುಂಚೆನೆ ಒಂದು ಒಪ್ಪಂದ ಮಾಡ್ಕೊಂಡಿದ್ರು. ಹತ್ತಬೇಕಾದ್ರೆ ನಾವು ಯಾರೊಬ್ರು ಸತ್ತೋದ್ರು ಹತ್ತೋದನ್ನ ನಿಲ್ಲಿಸಬಾರದು, ಕಂಟಿನ್ಯೂ ಮಾಡಬೇಕು ಅಂತ. ಸೊ ಈ ಸುರೇಶ ರಮೇಶನ ಹೆಣನ ಅಲ್ಲೇ ಹಿಮದಲ್ಲಿ ಹಾಕಿ ಪರ್ವತ ಹತ್ತೋದನ್ನ ಕಂಟಿನ್ಯೂ ಮಾಡಿದ್ರು. ಹತ್ತುತ್ತಾ ಹೋಗಿ ರಾತ್ರಿ ಒಂದು ಜಾಗದಲ್ಲಿ ಕ್ಯಾಂಪ್ ಮಾಡಿದ್ರು. ಬೆಳಗ್ಗೆ ಅಂತ ನೋಡಿದ್ರೆ ಈ ರಮೇಶನ ಹೆಣ ಅವನ ಪಕ್ಕದಲ್ಲಿದೆ. ಅವನಿಗೆ ಗಾಬರಿ ಆಯ್ತು, ಇದೇನು ಹಿಂಗಾಗಿದೆಯಲ್ಲ ಅಂತ. ಮತ್ತೆ ಆ ಹೆಣನ ಹಿಮದಲ್ಲಿ ಹಾಕಿ ಪರ್ವತ ಹತ್ತೋದನ್ನ ಕಂಟಿನ್ಯೂ ಮಾಡಿದ್ರು. ಮತ್ತೆ ಅವತ್ತಿನ ರಾತ್ರಿ ಇನ್ನೆಲ್ಲೋ ಒಂದ್ ಕಡೆ ಕ್ಯಾಂಪ್ ಮಾಡಿ ಮಲಗಿದ. ತಿರುಗಿ ಬೆಳಗ್ಗೆ ಎದ್ದು ನೋಡಿದ್ರೆ ಅವನ ಸ್ನೇಹಿತನ ಹೆಣ ಅವನ ಪಕ್ಕದಲ್ಲೇ ಇದೆ. ಅವನಿಗೆ ಬಹಳ ಆಘಾತ ಆಯ್ತು. ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಇಬ್ಬರಿಗೂ ಹಿಮಾಲಯ ಹತ್ತೋ ಆಸೆ ಈಡೇರ್ಲೇ ಇಲ್ಲ. ಆಕ್ಚುಲಿ ಅಲ್ಲಿ ಏನಾಗಿತ್ತು ಅಂದ್ರೆ ಈ ಸುರೇಶನಿಗೆ ತನ್ನ ಸ್ನೇಹಿತನ ಮೇಲಿದ್ದಂತ ಅಪಾರವಾದ ಪ್ರೀತಿ ಮತ್ತು ವ್ಯಾಮೋಹದಿಂದಾಗಿ ಪ್ರತಿದಿನ ರಾತ್ರಿ ಇವನೇ ಕೆಳಗಡೆ ಹೋಗಿ ತನ್ನ ಸ್ನೇಹಿತನನ್ನು ಹೊತ್ಕೊಂಡು ಬಂದು ತನ್ನ ಪಕ್ಕ ಇಟ್ಕೊಂಡು ಮಲ್ಕೋತಾ ಇದ್ದ. ಇವನಿಗೆ ಎಂಥ ವ್ಯಾಮೋಹ ಇತ್ತು ಅಂದ್ರೆ ತಾನು ಬೇರೆ ಅಲ್ಲ, ತನ್ನ ಸ್ನೇಹಿತ ಬೇರೆ ಅಲ್ಲ ಅನ್ನೋಷ್ಟು ಅನ್ಯೋನ್ಯತೆ. ಹಾಗಾಗಿ ಅವನು ಹೋಗಿ ತನ್ನ ಸ್ನೇಹಿತನ ತಂದಿಟ್ಕೊಂಡು ಮಲ್ಕೋತಾ ಇದ್ದ. ರೇ ಡಾಕ್ಟ್ರೆ, ಬುದ್ಧಿ ಆಯ್ತಾ? ಕೈಗೆ ಹೊಡಿತಾ ಇದ್ರಾ? ನಾನೆಲ್ಲಯ್ಯ ನಿನ್ ಕೈ ಹೊಡೆದೆ. ನಾನ್ ಹೊಡೆದಿದ್ದು ಈ ಗ್ಲೌಸ್ಗೆ. ನೀನೇ ಕೈ ಹಿಂಗೆ ಹೇಳ್ಕೊತಾ ಇದೀಯ. ನಿನ್ ಕೈ ಬೇರೆ, ಈ ಗ್ಲೌಸ್ ಬೇರೆ. ಈ ಗ್ಲೌಸ್ ಅಲ್ಲಿ ನಿನ್ ಕೈ ಇರ್ಲಿಲ್ಲ, ಗೊತ್ತಾಯ್ತಾ? ನಿನ್ನಲ್ಲಿ ಸಮಸ್ಯೆ ಇರೋದು ಅದೇ. ಆ ಸ್ಟ್ಯಾಚ್ಯೂ ಬೇರೆ, ನೀನ್ ಬೇರೆ. ಎರಡು ಒಂದೇ ಅನ್ನೋದು ನಿನ್ ಮನಸ್ಸಿಂದ ಕಿತ್ತಾಕೋ. ಹೊರಡು. ಸರಿ. ನೋಡಿಲ್ಲಿ, ಇದಕ್ಕೆ ಯಾವ ಔಷಧಿನೂ ಇಲ್ಲ. ಇಲ್ಲಿಂದ ಮೊದಲು ಕಿತ್ತಾಕೋ. ಸರಿ ಡಾಕ್ಟ್ರೆ. ಆಯ್ತು.